34ನೇ ಮಾಸದ ರಂಗಕಲಾ ಜ್ಯೋತಿ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಕನ್ನಡ ಕಲಾವಿದರ ಸಂಘ, ರಂಗಭೂಮಿ ಕಲಾವಿದರ ಸಂಘ, ಕನ್ನಡಪರ ಸಂಘಟನೆ ಹಾಗೂ ಜಿಲ್ಲಾ ರಂಗಭೂಮಿ ಕಲಾ ಜ್ಯೋತಿ ಪ್ರಧಾನ ಕಚೇರಿಯಲ್ಲಿ 34 ಮಾಸದ ರಂಗಕಲಾ ಜ್ಯೋತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕು ಕಲಾವಿದರ ಸಂಘದ ಗೌರವಾಧ್ಯಕ್ಷ ಆರ್.ಕೆ. ನಂಜೇಗೌಡ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಬಿ.ಎನ್. ಕೃಷ್ಣಪ್ಪ ಜ್ಯೋತಿ ಪ್ರಜ್ವಲನೆ ಮಾಡುವ ಮೂಲಕ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಲಾರಂಗ ಚೆನ್ನಾಗಿ ಬೆಳೆಯುತ್ತಿದೆ. ಯುವಕರನ್ನ ಬೆಳೆಸುವ ಕೆಲಸವಾಗಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಇರಬೇಕಾಗುತ್ತದೆ. ಈಗ ಇರುವ ಕಲಾವಿದ 50 ವರ್ಷ ಮೇಲ್ಪಟ್ಟವರು ಕಲೆಯನ್ನ ಉಳಿಸಬೇಕಾದ್ರೆ, ಬೆಳೆಸಬೇಕಾದ್ರೆ ನಮ್ಮ ಪ್ರಯತ್ನ ಬೇಕಾಗುತ್ತದೆ ಎಂದು ಕಲಾವಿದರ ಸಂಘದ ಗೌರವಾಧ್ಯಕ್ಷ ಆರ್.ಕೆ. ನಂಜೇಗೌಡ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರಣ್ಣ, ರಬ್ಬನಹಳ್ಳಿ, ಕೆಂಪಣ್ಣ, ಸುಬ್ರಹ್ಮಣ್ಯಾಚಾರ್, ಮೋಹನ್ ಬಾಬು, ಶರಣಯ್ಯ, ಹಿರೇಮಠ್ ಮುಂತಾದವರು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಭಾಷೆ ಮಾತನಾಡಬೇಕು. ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು. ಅವ್ರಿಗೆ ಕಲಿಸಿ ನಂತರ ನಾವು ಅವ್ರ ಭಾಷೆ, ನಮ್ಮ ಕರ್ನಾಟಕದ ಎಲ್ಲ ಭಾಷೆ ಮಾತಾಡೋಕ್ಕೂ ಮಹಾನ್ ಜ್ಞಾನ ಕೊಟ್ಟಿದ್ದಾರೆ ವಾಗ್ದೇವಿ ನಮಗೆ ಕರ್ನಾಟಕದಲ್ಲಿ. ಅದೇ ಆಂಧ್ರ ಹೋಗಲಿ, ತಮಿಳುನಾಡು ಬಂದರೂ ನಮ್ಮ ಭಾಷೆ ಮಾತನಾಡೋದಿಲ್ಲ. ನಮಗೆ ದುಃಖ ಆಗುತ್ತೆ. ಯಾಕಪ್ಪ ನಾವು ಈ ರೀತಿ ಆಗಿ. ಅದೇ ರೀತಿಯಾಗಿ ನಾವು ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿ ಕನ್ನಡಾಂಬೆ ಕಣ್ಣೀರಟ್ಟಂತೆ ನಮ್ಮ ಕರ್ನಾಟಕ ನಾಡನ್ನು ಸುತ್ತಿ ನೋಡ್ತಾ ಇದೆ. ಎಲ್ಲ ಪರದೇಶದ ಭಾಷೆಗಳು, ಪರ ರಾಜ್ಯದ ಭಾಷೆಗಳು ಮಾತಾಡೋ ನೋಡಿ ಕಣ್ಣೀರಿಟ್ಲಂತೆ. ಎಲ್ಲಿ ಹೋಯ್ತು ನಮ್ಮ ಕನ್ನಡ ಭಾಷೆ? ಎಲ್ಲಿ ಹೋಯ್ತು, ಎಲ್ಲಿ ಮುಚ್ಕೊಂತು ಅಂತಕ್ಕಂಥದ್ದು ಕಣ್ಣೀರಿಟ್ಲಂತೆ. ಕನಸೊಂದು ನಾ ಕಂಡೆ ನೀ ಕೇಳು ಕನ್ನಡಿಗ, ಶ್ರೀಗನ್ನಡ ನಾಡಿನಲ್ಲಿ ಕನ್ನಡಿಗರೇ ಇರಲಿಲ್ಲ. ಎಲ್ಲಿ ಹೋದ್ರು ಕನ್ನಡಿಗರೇ ಬೇರೆ ಭಾಷೆ ಮಾತಾಡುವಾಗ ಆಮೇಲೆ ಆಶ್ಚರ್ಯವಾಯಿತು. ಎಲ್ಲಿ ಹೋದ್ರು ನಮ್ಮ ಕನ್ನಡಿಗರು? ಎಲ್ಲಿ ಓದ್ಕೊಂಡ್ರು? ಕನಸೊಂದು ನಾ ಕಂಡೆ ನೀ ಕೇಳು ಕನ್ನಡಿಗ, ಶ್ರೀಗನ್ನಡ ನಾಡಿನಲ್ಲಿ ಕನ್ನಡಿಗರೇ ಇರಲಿಲ್ಲ, ಕನ್ನಡಿಗರೇ ಇರಲಿಲ್ಲ. ಎಮಿರ ಎನ್ನಡ ಕ್ಯಾಜಿಗಳೇ ಎಲ್ಲ, ಎಮಿರ ಎನ್ನಡ ಕ್ಯಾಜಿಗಳೇ ಎಲ್ಲ. ಇಲ್ಲಿ ಹೋದ ಕನ್ನಡಿಗ ಏನಾದ ಕನ್ನಡಿಗ ಎಂಬುದಾಗಿ ಕಣ್ಣೀರಿಡುತ್ತಾ ನಮ್ಮ ಭುವನೇಶ್ವರಿ ತಾಯಿ ಓಡಾಡ. ಅದೇ ರೀತಿಯಾಗಿ ಆ ಕಣ್ಣೀರಿನ ಒಂದು ಭಾವತೀರ್ಥ ನಮ್ಮೆಲ್ಲರಿಗೂ ಹಂಚಿ ಹೋಗ್ತಾಳೆ. ಅದೇ ರೀತಿಯಾಗಿ ಕನ್ನಡಿಗಾಗಿ ಜನಿಸಿ ನೋಡಿ. ಸಾಹಿತ್ಯ ಕ್ಷೇತ್ರ, ಸಂಗೀತ ಕ್ಷೇತ್ರ ಒಬ್ಬ ತಾಯಿ ಮಕ್ಕಳು, ಬೇರೆ ತಾಯಿ ಮಕ್ಕಳು. ಸಾಹಿತ್ಯ, ಸಂಗೀತ ಒಬ್ಬ ತಾಯಿ ಮಕ್ಕಳು. ಸಾಹಿತ್ಯವಿಲ್ಲದೆ ಸಂಗೀತ ಇಲ್ಲ, ಸಂಗೀತವಿಲ್ಲದೆ ಸಾಹಿತ್ಯ ಇಲ್ಲ. ನೋಡಿ, ಸಾಹಿತ್ಯ ಸಂಗೀತ, ಸಂಗೀತದ ಸಾಹಿತ್ಯ ಎರಡು ಒಬ್ಬ ತಾಯಿ ಮಕ್ಕಳು. ಅದನ್ನು ನಾವೆಲ್ಲರೂ ಸಹ ಅರ್ಥಕೊಂಡು ಸಾಹಿತ್ಯ, ಸಂಗೀತ ಅದನ್ನೆಲ್ಲ ಪರಿವರ್ತನೆ ಮಾಡಿಕೊಂಡು ನಾವು ಮುಂದೆ ಇದನ್ನು ನಮ್ಮ ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಹಂಚಿ, ಪ್ರಸಾದ ರೀತಿಯಾಗಿ ಹಂಚಿ ನೀವು ಮುಂದೆ ಬರಬೇಕು ಎಂಬುದಾಗಿ ಹೇಳುತ್ತಾ ನಾವು ಅಂದ್ಕೊಂಡಿದ್ದೀವಿ. ಇಲ್ಲ, ಚೆನ್ನಾಗಿ ಬೆಳೀತಾ ಇದೆ. ಯುವಕರನ್ನ ನಾವು ಬೆಳೆಸತಕ್ಕಂಥ ಇವಾಗ ಆಗ್ತದೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ತರಬೇಕಾಗ್ತದೆ. ಯಾಕೆ ಅಂದರೆ ಈಗಲೇ ನಾವಿರೋರೆಲ್ಲ 50 ವರ್ಷ ಮೇಲ್ಪಟ್ಟು, ಅಲ್ಲಿಂದ ಒಳಗಡೆ ಇರೋರು ಯಾರು ಇಲ್ಲ. ಇದನ್ನ ಬೆಳವಣಿಗೆ ಬೆಳೆಸ್ಬೇಕಾದ್ರೆ, ಕಲೆನ ಉಳಿಸ್ಬೇಕಾದ್ರೆ ನಮ್ಮ ಪ್ರಯತ್ನಗಳು ಕೂಡ ಇರಬೇಕಾಗ್ತದೆ. ಪ್ರತಿಯೊಂದು ಶಾಲೆಗೆ ಹೋಗ್ಬೇಕು. ಆ ಶಾಲೆಯಲ್ಲಿ ಒಂದು ಪೌರಾಣಿಕ ನಾಟಕವನ್ನು ಕಲಿಸಂತ ಕೆಲಸ ಮಾಡಬೇಕು. ಸಾಹಿತ್ಯ ಪರಿಷತ್ತಲ್ಲಿ ಭಾಷೆಯನ್ನು, ಕನ್ನಡ ಭಾಷೆಯನ್ನು ಮಾತನಾಡೋಂಥ ಕೆಲಸ ಆಗಬೇಕಾಗ್ತದೆ. ಬೇರೆ ಭಾಷೆಗಳನ್ನು ನಾವು ಕಲಿತು ನಮ್ಮ ಭಾಷೆಯನ್ನು ಆಮೇಲೆ ಕೂಡ ಓಡೋದು. ನಮ್ಮ ಭಾಷೆಯನ್ನು ಫಸ್ಟ್ ಕಲಿಸ್ಬೇಕು ಅವ್ರಿಗೆ, ಆಮೇಲೆ ಅವ್ರ ಭಾಷೆಯನ್ನು ನಾವು ಕಲಿಯುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕನ್ನಡ ಕಲಾವಿದರ ಸಂಘ, ಇವತ್ತು ಸಾಹಿತ್ಯ ಪರಿಷತ್ತಿನ ಕನ್ನಡ ಅಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನನ್ನು ಮಾತು